ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅವ್ರ ಮನೇಲಿ ಅಡುಗೆ ಮಾಡಿದ್ದು ಬೀಟ್ರೂಟ್ ಪಲ್ಯ. ಮತ್ತು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಅಡುಗೆ ಮಾಡಿಸ್ತಾರೆ. ಇದು ಸಾಮಾನ್ಯವಾಗಿ ಇದು ನಮ್ಮ ಗೌಡ್ರು ಅಡುಗೆ. ಸೇಮ್ ನಾವೆಂಗೆ ಮಂಡ್ಯ ಶೈಲಿಯಲ್ಲಿ ಮಾಡ್ತೀವಿ ಅದೇ ಥರ ಅಡುಗೆ ಇರುತ್ತೆ. ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಮಾಮೂಲಿ ಬೀಟ್ರೂಟ್ ಪಲ್ಯ, ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೀಟ್ರೂಟ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಕಾಯಿ ಉದುರಿಸಿದ್ರೆ ಬೀಟ್ರೂಟ್ ಪಲ್ಯ ರೆಡಿ. ಮತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ಬೆಂಡೆಕಾಯಿ ಸಾಂಬಾರು ಇದಂದರೆ ಇವ್ರದ್ದು ಸಾಂಬಾರು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಏನಂದರೆ ಹುಣಸೆಹಣ್ಣು, ಕಾಯಿ ಮತ್ತು ಖಾರದ ಪುಡಿ ಮೂರನ್ನೂ ರುಬ್ಬಿಟ್ಟು ಅವರು ಡೈರೆಕ್ಟಾಗಿ ಮಾಡಿಸ್ತಾರೆ. ಬೇಳೆ ಹಾಕು ಕೂಡ ಮಾಡಿಸ್ತಾರೆ, ಇಲ್ಲಾಂದರೆ ಬೇಳೆ ಹಾಕ್ದೇನೂ ಕೂಡ ಹಂಗೆ ಡೈರೆಕ್ಟಾಗಿ ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು. ಮತ್ತು ಅನ್ನ, ಮುದ್ದೆ ಇಷ್ಟು ಮಾಡಿಸ್ಕೊಂಡ್ರು. ಅವ್ರಿಗೆ ಪ್ರತಿದಿನ ಒಂದು ತರಕಾರಿ ಸಾಂಬಾರು ಮತ್ತು ಒಂದು ಪಲ್ಯ, ಸೊಪ್ಪು ಅಥವಾ ಒಂದು ತರಕಾರಿ ಪಲ್ಯ ಇರಲೇಬೇಕು. ಅಡುಗೆ ಎಲ್ಲ ಮುಗೀತು. ಅಡುಗೆ ಎಲ್ಲ ಮುಗ್ದಾದ್ಮೇಲೆ ಅನಿತಾ ಹಲಸಿನ ಹಣ್ಣಿದೆ, ಕಟ್ ಮಾಡಿಬಿಡು 3 ಪೀಸು, ನಿನಗೊಂದು, ಇನ್ನೊಬ್ಬರು ಅವರು ಕೆಲಸ ಮಾಡ್ತಾರೆ ಅವ್ರಿಗೊಂದು ಪೀಸು, ನನಗೊಂದು ಪೀಸು, 3 ಪೀಸ್ ಕಟ್ ಮಾಡು ಅಂತ ಹೇಳಿದ್ರು. ಕಟ್ ಮಾಡಿಬಿಟ್ಟು ನನಗೊಂದು ಪೀಸ್ ಕೊಟ್ಟರು, ನಾನು ತೊಗೊಂಡು ಬಂದೆ. ನಾನೀಗ ಒಂದು 2 ದಿವಸದಲ್ಲಿ ಹೇಳ್ತಾ ಇದ್ದೆ, ನಮ್ಮ ದೊಡ್ಡಪ್ಪನ ಮಗಳು ಊರಿಗೆ ಹೋಗ್ತೀನಿ ಅಂದ್ಲು. ಊರಿಗೆ ಹೋದಾಗ ತೊಗೊಂಡು ಬಾ, ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಅವಳಿಗೆ. ಒಂದು ಹಣ್ಣು ಪೂರ್ತಿ ಬೇಕಾದರೂ ತಿಂದ್ಬಿಡ್ತೀನಿ, ಅಷ್ಟೊಂದು ಇಷ್ಟ ನನಗೆ. ಇನ್ಯಾವ ಹಣ್ಣು ಅಷ್ಟು ಇಷ್ಟ ಆಗಲ್ಲ. ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ನನಗೆ. ಹಂಗೆ ಅನ್ಕೋತಾ ಇದ್ದಂಗೆ ನನಗೆ ಹಣ್ಣು ಎಲ್ಲೋ ಒಂದು ಜಾಗದಲ್ಲಿ ಸಿಕ್ತಲ್ಲ, ಒಂದು 15 ಪೀಸ್ ಆದರೂ ಇತ್ತು ಅಂತ ಅನ್ಕೋತೀನಿ. ಚೆನ್ನಾಗಿತ್ತು ಹಲಸಿನ ಹಣ್ಣು, ಸಖತ್ತಾಗಿತ್ತು. ಅಲ್ಲಿಂದ ನಾನು ಆ ಮನೆಯಿಂದ ಅಡುಗೆ ಕೆಲಸ ಮುಗಿಸಿ ನಾನು ಕೆಳಗಡೆ ಬಂದೆ. ನಮ್ಮ ಫ್ರೆಂಡು ಬಿಟ್ಕೊಡ್ತೀನಿ ಅಲ್ಲಿರು, ಅವರು ಮನೆ ಕೆಲಸ ಮಾಡ್ತಾರೆ, ಬಿಟ್ಕೊಡ್ತೀನಿ ಅಲ್ಲಿ ತನಕ ಇರು ಅಂತ ಹೇಳಿದ್ರು ಗಾಡೀಲಿ. ಅದಕ್ಕೆ ನಿಂತಿದ್ದೆ. ಅಲ್ಲೇ ಕೆಳಗಡೆ ಅಬ್ಸರ್ವ್ ಮಾಡಿದೆ. ಇವೇ ನನಗೆ ಮೋಟಿವೇಶನ್ಸು, ನನ್ನ ಲೈಫ್ನ ಮೋಟಿವೇಶನ್ಸ್ ಅಂದರೆ ಇವರೇ. ಈ ಥರದ ನೋಡಿ ನನ್ನ ಜೀವನ ನಾನು ಕಟ್ಕೋತಾ ಇದ್ದೀನಿ ಅಷ್ಟೇ. ಏನಂದರೆ ನೋಡಿ, ನೀವು ನೋಡ್ತಾ ಇರ್ಬೋದು, ಒಂದು ಪುಕ್ಕ ಎಳ್ಕೊಂಡು ಹೋಗೋಕ್ಕೆ ಒಂದು ಇರುವೆ ಬಂತು, ಅದಾಗಲಿಲ್ಲ ಅದ್ರ ಕೈಲಿ. ಆಮೇಲೆ ಇನ್ನೊಂದು ಇರುವೆ ಬಂತು, ಆಮೇಲೆ 3ನೇ ಇರುವೆ ಬಂತು, ಆಮೇಲೆ ಇನ್ನೊಂದು ಇರುವೆ ಹೋಯ್ತಾ ಇತ್ತು. ಅದನ್ನು ನೋಡಿ ಹಿಂದೆ ಬಂದು ಅದಕ್ಕೆ ಹೆಲ್ಪ್ ಮಾಡ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಳ್ಕೊಂಡು ಹೋಗ್ತಾ ಇದ್ದಾವೆ ಪುಕ್ಕನ ಅಂತಂದರೆ. ನೀವು ನೋಡ್ತಾ ಇರ್ಬೋದು. ಇನ್ನೊಂದಿರುವೆ ನೋಡಿ ಹೋಗ್ತಾ ಇದ್ದು ಇನ್ನು ಬ್ಯಾಕ್ ಸೈಡ್ ಬಂದ್ಬಿಡ್ತು ಸಪೋರ್ಟ್ ಮಾಡೋಕ್ಕೆ. ಅಲ್ಲ, ಈ ಇರುವೆಗಳಿಗೆ ಏನು ಬುದ್ಧಿ ಇದೆ, ಎಷ್ಟು ಚೆಂದ. 1 ಇರುವೆ, 2 ಇರುವೆ, 3 ಇರುವೆ, 4 ಇರುವೆ, ಕೊನೆಗೆ ಹೋಗ್ತಾ ಇದ್ದಿದ್ದು ಇರುವೆ ನೋಡಿ ಇಂತೆ ಬ್ಯಾಕ್ ಬಂದು ಅದು ಸಪೋರ್ಟ್ ಮಾಡುತ್ತೆ ಅಂತಂದರೆ, ಅದೇ ನಮ್ಮ ಜನಗಳು. ನೀವು ಹೆಂಗೆ ಗೆಡ್ಕಿತ್ತೋಯ್ತಾ ಇದ್ರೂ, ನೀವೇನೋ ನಿಮ್ಮ ಜೀವನದಲ್ಲಿ ನಿಮ್ದು ಹಾಳಾಗೋಯ್ತಾ ಇದೆ ಅಂದರೂ ಯಾರೂ ನೋಡಲ್ಲ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಈ ಇರುವೆ ನೋಡಿ ನಾವೇನು ಕಲಿಬೇಕು ನಾವು ಜೀವನದಲ್ಲಿ. ಹೆಲ್ಪ್ ಮಾಡೋದು, ಒಂದು ಫ್ಯಾಮಿಲಿಲಿ ಫಾರ್ ಎಕ್ಸಾಂಪಲ್ ನಮ್ಮದೇ ತಗೊಳ್ಳಿ, ನಮ್ಮ ಅಪ್ಪನ ಫ್ಯಾಮಿಲಿ, ನಮ್ಮ ಅಮ್ಮನ ಫ್ಯಾಮಿಲಿ. ನಮ್ಮ ಅಮ್ಮನ ಫ್ಯಾಮಿಲಿಲಿ ಎಲ್ಲ ಸುತ್ತ ನೋಡಿದ್ರೂ ಗಂಡ ಇಲ್ದೇ, ಗಂಡು ಮಕ್ಳಿಲ್ದೇ, ಸುತ್ತ ಫ್ಯಾಮಿಲಿಲಿ ಗಂಡ ಇಲ್ದೇ, ಗಂಡು ಮಕ್ಳಿಲ್ದೇ ಇದ್ದಿದ್ದು ನಮ್ಮವ್ವ ಒಬ್ಬರೇ. ಇನ್ನೊಬ್ರ ಜೀವನ ಹೆಂಗೆ ಹಾಳು ಮಾಡನೆ ಅನ್ನೋ ಬುದ್ಧಿ ದೇವರು ನಮಗೆ ಕೊಡದೇ ಇದ್ರೇ ಸಾಕಪ್ಪ. ಯದ್ಭಾವಂ ತದ್ಭವತಿ. ಇವತ್ತೇನು ಅವ್ರಿಗೆ ಮಾಡಿದ್ದಾರೆ ದೊಡ್ಡವರು, ನಾವು ಹೇಳಿದ್ದೆಲ್ಲನೂ ಉಜ್ಜಿದ್ದೀವಿ. ಇವತ್ತೇನು ಅವ್ರಿಗೆ ಮಾಡಿದ್ದಾರೆ ನಾಳೆ ಬಂದೇ ಬರುತ್ತೆ. ನಾಳೆ ಅಲ್ಲ, ಅವ್ರು ಇರುವಾಗಲೇ ಬಂದು ಅವ್ರು ಅನುಭವಿಸ್ತಾರೆ. ಅದಂತೂ ಕರ್ಮ ಅನ್ನೋದು ನಾನು ನಂಬ್ತೀನಿ, ನಿಜವಾಗ್ಲೂ ನಂಬ್ತೀನಿ. ಅದ್ರ ಬಗ್ಗೆ ತಿಳ್ಕೊಳ್ಳಿ ದಯವಿಟ್ಟು. ತಿಳ್ಕೊಳ್ಳದೆ ಇರೋರು ಕರ್ಮ ಇನ್ನೊಬ್ರಿಗೆ ಕೆಡುಕು ಬಯಸಬೇಕು, ಇನ್ನೊಬ್ರು ಹಾಳು ಮಾಡಬೇಕು ಅನ್ನೋ ಬುದ್ಧಿ ಇರೋರು ದಯವಿಟ್ಟು ಕರ್ಮದ ಬಗ್ಗೆ ತಿಳ್ಕೊಂಡು ಸ್ವಲ್ಪ ನಿಮ್ಮ ಲೈಫ್ನ ಸೇವ್ ಮಾಡ್ಕೊಳ್ಳಿ. ಇನ್ನೊಬ್ರಿಗೆ ಯಾವತ್ತೂ ಕೆಟ್ಟದ್ದು ಬಯಸಬೇಡಿ. ಅದು ಕರ್ಮ ನಿಜವಾಗ್ಲೂ ಆ್ಯಡ್ ಆಗುತ್ತೆ ನಿಮಗೆ. ಈ ಜನ್ಮ ಇಲ್ಲ ಅಂದರೂ ನೆಕ್ಸ್ಟ್ ಜನ್ಮದಲ್ಲೂ ಅನುಭವಿಸ್ತೀರಾ.
ಒಂದು ಮನೇಲಿ ಅಡುಗೆ ಮುಗಿಸ್ಕೊಂಡು ಬಂದು ಸಾಮಾನು ತರಬೇಕಿತ್ತು. ಸಾಮಾನೆಲ್ಲ ಲೀಸ್ಟ್ ಹಾಕಿದ್ದೆ. ಅವ್ವ ಇದು ಬ್ಯಾಗ್ ನೋಟ್ ಶೀಟೇನೋ ಕೊಡು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಮ್ಮವ್ವ ನಮ್ಮ ತಂಗಿ ಮನೆಯಿಂದ ಬರೋಷ್ಟರೊಳಗೆ ಗುಡಿಸಿ ಒರೆಸಿ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿದ್ದೆ. ನಮ್ಮವ್ವನೂ ಸ್ನಾನ ಮಾಡ್ಕೊಂಡು ಬಂದು ಮಕ್ಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತು. ಸಾಮಾನು ತೊಗೊಂಡು ಬಂದು ಇಟ್ಬಿಟ್ಟು ಮನೇಲಿ ಮಕ್ಕಳಿಗೆ ಸ್ವಲ್ಪ ಅವ್ರ ಅಪ್ಪ ಕೊಟ್ಟಿದ್ದು ದುಡ್ಡಿತ್ತು. ಆ ದುಡ್ಡು ತೊಗೊಂಡು ಸ್ವಲ್ಪ ಫ್ರೂಟ್ಸ್ ತರೋಣ ವೆಜಿಟೇಬಲ್ಸ್ ತರೋಣ ಅಂತ ಹೇಳ್ಬಿಟ್ಟು ಅವ್ರ ದುಡ್ಡಲ್ಲಿ ಅವ್ರಿಗೆ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಅಂಗಡಿ ಕರ್ಕೊಂಡೋದೆ. ಮಕ್ಕಳಿಗೆ ಬೇಕ್ರಿ ತಿಂಡಿ, ಲೇಸು, ಕುರ್ಕುರೆ ಇವೆಲ್ಲ ಕೊಡಿಸೋ ಬದಲು ಅವ್ರು ಈ ವಯಸ್ಸಲ್ಲಿ ಏನೇನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಸ್ವಲ್ಪ ಅರಿವು ಮೂಡಿಸಿದ್ರೆ ಅವ್ರ ಹೆಲ್ತ್ನ ಅವರೇ ಕಾಪಾಡ್ಕೋತಾರೆ ಬೆಳೀತಾ ಅಂತಲೇ ಹೇಳ್ಬೋದು. ಇವಾಗ ನಾನು ಫಸ್ಟ್ನೇ ಹೆಜ್ಜೆ ಇಟ್ಟಿದ್ದೀನಿ. ಸ್ವಲ್ಪ ನಾನೇನು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಏನು ತಿನ್ನಬೇಕು ಏನು ತಿನ್ನಬಾರ್ದು, ಫ್ರೂಟ್ಸು ವೆಜಿಟೇಬಲ್ಸ್ ತಿನ್ನಬೇಕು. ನಾನಂತೂ ಅಂಗಡಿ ತಿಂಡಿ ಅಂತೂ ಕೊಡೋದೇ ಇಲ್ಲ. ಕೊಡ್ತೀನಿ ಯಾವತ್ತೋ 2 ತಿಂಗಳಿಗೋ 3 ತಿಂಗಳಿಗೋ ಏನೋ ಒಂದು ಚಾಕ್ಲೇಟು, ಅದನ್ನು ಕೋಪಿಕೋ ಈ ಥರ ಎಲ್ಲೋ ಒಂದೊಂದು ತೊಗೊಟ್ರೆ ಒಂದು ಐಸ್ ಕ್ರೀಮ್ ಈ ಥರ ತೊಗೊಡ್ತೀನಿ ಅಷ್ಟೇ. ತೊಗೊಳೋದೇ ಇಲ್ಲ ಅಂತ ಏನಿಲ್ಲ, ಏನು ಆ ಥರ ಬೆಳೆಸ್ತಾವಳ ಅಂತಲ್ಲ. ಆದಷ್ಟು ಅಂಗಡಿ ತಿಂಡಿಗಳನ್ನ ನಾನು ಪೂರ್ತಿ ಕಮ್ಮಿ ಮಾಡಿದ್ದೀನಿ. ಫ್ರೂಟ್ಸು ವೆಜಿಟೇಬಲ್ಸ್ ಏನೋ ದೇವರು ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಜೀವಕ್ಕೆ ನಮ್ಮ ಮಕ್ಕಳಿಗಿಲ್ದೇ ಆ ದುಡ್ಡು ಇನ್ನೇನಕ್ಕೆ ಹೇಳಿ. ಒಳ್ಳೆ ರುಟೀನ್ನ ಮಕ್ಕಳಿಗೆ ಈ ವಯಸ್ಸಲ್ಲೇ ನಾವು ಕಲಿಸೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿ ಇವಾಗ ಏನು ತಿನ್ನಬೇಕು ಅಂದ್ರೂ ಕಷ್ಟನೇ. ಆದರೆ ಸ್ವಲ್ಪ ಅರಿವು ಮೂಡಿಸೋದು ನಾವು ಮೂಡಿಸ್ಲೇಬೇಕು ಪೇರೆಂಟ್ಸ್ ಆಗಿ. ಫ್ರೂಟ್ಸ್ ವೆಜಿಟೇಬಲ್ಸ್ ಸೊಪ್ಪು ತರಕಾರಿಗಳು ಈ ಥರ ತಿನ್ನೋದ್ರಿಂದ ಡ್ರೈ ಫ್ರೂಟ್ಸ್ ಕೊಡಿಸುವಷ್ಟು ಈಗ ಈ ಸಲ ಫ್ರೂಟ್ಸ್ ತೊಗೊಂಡಿದ್ದೀವಿ, ನೆಕ್ಸ್ಟ್ ಸಲ ಫ್ರೂಟ್ಸ್ ಬದಲು ಡ್ರೈ ಫ್ರೂಟ್ಸ್ ತೊಗೊಳ್ಳೋದು, ಈ ಥರ ನಾವು ಅದನ್ನು ಚೇಂಜ್ ಮಾಡ್ತಾ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ಮಕ್ಕಳಿಗೆ ಇವಾಗಿನಿಂದನೇ ಕಲಿಸಿದ್ರೆ ತುಂಬ ನಮಗೆ ಮುಂದಿನ ಲೈಫು ಅಷ್ಟು ಕಷ್ಟ ಆಗಲ್ಲ. ಯಾಕಂದರೆ ಇವತ್ತು ಏನೋ ಒಂದು ಕೇಳ್ತೈತೆ ಅಂತ ₹1 ₹2 ₹5 ಕೊಟ್ಟು ಅಂಗಡಿಗೆ ಕಳಿಸ್ಬಿಡ್ತೀವಿ. ಅದು ಬೆಳೀತಾ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಆಮೇಲೆ ಬೇಕ್ರಿ ತಿಂಡಿಗಳು ನೀವೇ ನೋಡ್ತಾ ಇರ್ಬೋದು. ನಾವೆಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಒಂದು ಬೇಕ್ರಿ ಒಂದು ಶಿವಳ್ಳಿಲಿ ಒಂದು ಬೇಕ್ರಿ ಅಂತಂದರೆ ಮಂಡ್ಯದ ಈಗ ಹಂಗಲ್ಲ. ಶಿವಳ್ಳಿಲೇ ಈಗ ಒಂದು ಸಿಟಿ ಅಂದರೆ ಒಂದು ಸಿಟಿಲೇ ಒಂದು 10 ಬೇಕ್ರಿಗಳು, ಕಾಲಿಟ್ಟ ಕಡೆ ಎಲ್ಲ ಬೇಕ್ರಿಗಳಿರ್ತವೆ. ಆ ಥರ ತಿಂದು ಏನು ಪ್ರಯೋಜನ? ಸುಮ್ಮನೆ ನಮ್ಮ ಹೆಲ್ತ್ ನಾವೇ ಹಾಳು ಮಾಡ್ಕೋತೀವಿ. ಆದಷ್ಟು ಒಳ್ಳೆ ರುಟೀನ್ನ ಕಲಿಸಿ ನೀವು ಕಲೀರಿ ಅಂತ ಹೇಳ್ತಾ ಅಲ್ಲಿಂದ ಬಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದೆ. ಅಲ್ಲಿಂದ ಬಂದು ಸಾಮಾನುಗಳೆಲ್ಲ ತಂದಿದ್ದೆ, ಎಲ್ಲ ಫಿಲ್ ಮಾಡಿ ಎಲ್ಲ ನಾವು ಜಾಗಕ್ಕಿಟ್ಟೆ. ಇಮೇಲೆ ಸ್ಕೂಲ್ ಸ್ಟಾರ್ಟ್ ಆಯ್ತು, ಮಕ್ಕಳಿಗೆ ಬಾಕ್ಸ್ ಕಟ್ಟಲೇಬೇಕಲ್ವಾ, ಅದಕ್ಕೋಸ್ಕರ ಎಲ್ಲನೂ ಫಿಲ್ ಮಾಡಿ ನೀಟಾಗಿ ಎತ್ತಿಟ್ಟೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗಲ್ಲ. ನಾವು ಏನು ಕೆಲಸ ಮಾಡಿ ನಾವು ಹೆಂಗೆ ಬದುಕು ಕಟ್ಕೋತಾ ಇದ್ದೀವಿ, ನಾವು ಹೆಂಗೆ ಬದುಕನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟೇ ಹೆಲ್ದಿ. ಎಲ್ಲರೂ ಒಳ್ಳೊಳ್ಳೆ ರುಟೀನ್ನ ಕಲೀರಿ, ಫ್ರೂಟ್ಸ್ ವೆಜಿಟೇಬಲ್ಸ್ನ ತಿನ್ನಿ. ಇವಳು ಏನೋ ಅಷ್ಟು ಕುಬೇರನ, ಇವಳು ಅಷ್ಟು ಹಣ್ಣೇ ತಿನ್ನುವಷ್ಟು ಕುಬೇರನ ಅಂತಲ್ಲ. ನಾವೆಷ್ಟು ಸಂಪಾದನೆ ಮಾಡ್ತೀವಲ್ಲ ಅದರಲ್ಲಿ ನಮ್ಮ ಹೆಲ್ತ್ಗೋಸ್ಕರ ನಮ್ಮ ಆರೋಗ್ಯಕ್ಕೋಸ್ಕರನಾದರೂ ಸ್ವಲ್ಪ ಹಣ್ಣು ಸೊಪ್ಪು ತರಕಾರಿಗಳನ್ನ ಇವನ್ನ ನಮ್ಮ ಬಾಡಿಗೆ ಇನ್ವೆಸ್ಟ್ ಮಾಡಿದ್ರೇ ನಾಳೆ ಹೆಲ್ದಿಯಾಗಿರೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಆಲ್ ಆಫ್ ಯು.